ನಮಸ್ಕಾರ. ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ ನಮ್ಮ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಅದು ಅತ್ಯಂತ ಸೆನ್ಸಿಟಿವ್ ಹಾಗೂ ಕ್ರೂರ ಪ್ರಕರಣ ಆಗಿದ್ದು, ಅದರಲ್ಲಿ ವಿದೇಶಿ ಮಹಿಳೆಯರು ಕೂಡ ಇನ್ವಾಲ್ವ್ ಆಗಿತ್ತು ವಿಕ್ಟಿಮ್ ಆಗಿ. ಸೊ ಆ ಪ್ರಯುಕ್ತ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಮರ್ಡರ್, ಗ್ಯಾಂಗ್ ರೇಪ್, ಅಟೆಂಪ್ಟ್ ಟು ಮರ್ಡರ್ ಹಾಗೂ ರಾಬರಿ ಕೇಸ್ ದಾಖಲಾಗಿದ್ದು, ನಾವು 24 ಗಂಟೆಯಲ್ಲಿ 2 ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದು, ಇನ್ನೊಬ್ಬನಿಗೆ ಚೆನ್ನೈ ರೈಲ್ವೆ ಸ್ಟೇಷನಿಂದ ಅರೆಸ್ಟ್ ಮಾಡಿದ್ದು. ಸೊ 3 ಜನ ಆರೋಪಿತಗಳಿಗೆ ನಾವು ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ 750 ಪೇಜ್ ಚಾರ್ಜ್ ಶೀಟ್ ನಾವು ಸಬ್ಮಿಟ್ ಮಾಡಿದ್ವಿ. ಆ ಪ್ರಯುಕ್ತ 6 ತಿಂಗಳಲ್ಲಿ ಟ್ರಯಲ್ ಕಂಡಕ್ಟ್ ಮಾಡಿಬಿಟ್ಟು ಇವತ್ತು ಫಸ್ಟ್ ಅಡಿಷನಲ್ ಸೆಷನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಗಂಗಾವತಿಯಲ್ಲಿ 3 ಜನ ಆರೋಪಿತಗಳಿಗೆ ಡೆತ್ ಸೆಂಟೆನ್ಸನ್ನು ವಿಧಿಸಲಾಗಿದೆ. ಆ ಪ್ರಯುಕ್ತ ನಮ್ಮ ಅಧಿಕಾರಿಗಳು ಆ ಟೈಮಿನಿಂದ ನಮ್ಮ IO ಆದಂತಹ ಸೋಮಶೇಖರ್ ಜುಟ್ಟಲ್ ಹಾಗೂ DSP ಆದಂತಹ ಸಿದ್ದನಗೌಡ ಪಾಟೀಲ್ ಹಾಗೂ ತದನಂತರ ನಮ್ಮ ರಂಗಪ್ಪ ದೊಡ್ಡಮನಿ ಹಾಗೂ ನ್ಯಾಮಗೌಡರ್ ಹಾಗೂ ನಾವು ಆ ಟೈಮಲ್ಲಿ 6 ತಂಡಗಳನ್ನು ರಚಿಸಿ ಮಾಡಿದ್ವಿ. ಅದರಲ್ಲಿ ನಮ್ಮ PSIಗಳು, ನಮ್ಮ IO ಅಸಿಸ್ಟೆಂಟ್ಸ್ಗಳು ವಿವಿಧ, ಮತ್ತು ಅದು ಅಲ್ಲದೆ ನಮ್ಮ ಪ್ರಕಾಶ್ ಮಾಳಿ ಹಾಗೂ ಗುರುರಾಜ್ PSI ಕುಕ್ನೂರ್, ಬೇರೆ ಬೇರೆ ಅಧಿಕಾರಿ ಸಿಬ್ಬಂದಿಯವರನ್ನು ಒಳಗೊಂಡಂತೆ ನಾವು ತನಿಖಾ ತಂಡವನ್ನು ಮಾಡಿದ್ವಿ. ಆ ಪ್ರಯುಕ್ತ ಸುಮಾರು 101 ವಿಟ್ನೆಸಸ್ಗಳಿಗೆ ಹಾಗೂ 84 ಆರ್ಟಿಕಲ್ಸ್ DNA ಟೆಸ್ಟಿಂಗ್ ಹಾಗೂ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿದ್ವಿ, ಹಾಗೂ ತಹಶೀಲ್ದಾರ್ ಮುಂದೆ ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್, ಇಷ್ಟೆಲ್ಲ ಪ್ರಕರಣಗಳನ್ನು ಒಳಗೊಂಡಂತೆ ಇವತ್ತು 3 ಜನಕ್ಕೆ ಡೆತ್ ಸೆಂಟೆನ್ಸ್ ವಿಧಿಸಲಾಗಿದೆ. ಸೊ ಆ ಪ್ರಯುಕ್ತ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಚಾಲೆಂಜಿಂಗ್ ಆಗಿತ್ತು ಸರ್ ಈ ಕೇಸ್ ಪೊಲೀಸರಿಗೆ ಅಂತ? ಈ ಪ್ರಕರಣ ನಮಗೆ ತುಂಬ ಚಾಲೆಂಜಿಂಗ್, ಯಾಕಂದರೆ ಸೆನ್ಸಿಟಿವ್ ಕೇಸ್ ಆಗಿತ್ತು ಒಂದು. ಎರಡನೇದು, ನಮಗೆ ಇದರಲ್ಲಿ ಯಾವುದೋ ಥರದ್ದು ಕ್ಲೂಗಳು ಇರಲಿಲ್ಲ. ಸೊ ನಮಗೆ ಒಂದೇ ಆರೋಪಿ ಒಂದು ನಮ್ಮ ಸಿಬ್ಬಂದಿಯವರು, ಕ್ರೈಮ್ ಸಿಬ್ಬಂದಿಯವರು ಹಾಗೂ ಇನ್ಸ್ಪೆಕ್ಟರ್ ಮತ್ತು DSP ಅವರು ಬರೀ ಒಂದು ಸ್ಮಾಲ್ ಫೋಟೋಗ್ರಾಫ್ಸಲ್ಲಿ ನಾವು ಒಂದೇ ಆರೋಪಿಗಳಿಗೆ ವಿದಿನ್ 24 ಅವರ್ಸಲ್ಲಿ ನಾವು ಅರೆಸ್ಟ್ ಮಾಡಿದ್ದು. ಅದು ನಂತರ ಇನ್ನೊಂದು ಆರೋಪಿ ಕೂಡ ವಿದಿನ್ 24 ಅವರ್ಸ್ A2ಗೆ ಅರೆಸ್ಟ್ ಮಾಡಿದ್ವಿ ನಾವು. 3ನೇ ಆರೋಪಿಗೆ ನಾವು ಚೆನ್ನೈ ರೈಲ್ವೆ ಸ್ಟೇಷನಿಂದ ಅರೆಸ್ಟ್ ಮಾಡಿದ್ದು. ಅದಕ್ಕೂ ತುಂಬ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ನಮ್ಮ ಸಿಬ್ಬಂದಿಯ ಹಾಗೂ ಅಧಿಕಾರಿಗಳ ಸತತ ಪ್ರಯತ್ನದಿಂದ ಅರೆಸ್ಟ್ ಆಯಿತು. ಸೊ ಒಟ್ಟಾರೆಯಾಗಿ ಇದು ಒಂದು ಚಾಲೆಂಜಿಂಗ್ ಕೇಸ್ ಆಗಿತ್ತು. ಮೋರ್ ದೆನ್ ದ್ಯಾಟ್ ಇಟ್ ವಾಸ್ ಅ ವೆರಿ ಸೆನ್ಸಿಟಿವ್ ಕೇಸ್. ಸೊ ಆ ಪ್ರಯುಕ್ತ ವಿದಿನ್ 6 ಮಂತ್ಸಲ್ಲಿ ನಮ್ಮ ಟ್ರಯಲ್ ಕಂಡಕ್ಟ್ ಮಾಡೋದರಲ್ಲಿ ಪ್ರಾಸಿಕ್ಯೂಟರ್ ಆದಂತಹ ನಾಗಲಕ್ಷ್ಮಿ ಮೇಡಮ್ ಅವರು ತುಂಬ ನಮ್ಮ ಅಧಿಕಾರಿಗಳೊಂದಿಗೆ ಹಾಗೂ ವಿಟ್ನೆಸ್ಗಳಿಗೆ ಕರೆಕ್ಟಾಗಿ ಅವರಿಗೆ ಬ್ರೀಫಿಂಗ್ ಮಾಡೋದು ಎಲ್ಲ ಮಾಡಿ ಅತ್ಯಂತ ಶಾರ್ಟ್ ಟೈಮಲ್ಲಿ ಇದಕ್ಕೊಂದು ಕನ್ಕ್ಲೂಡ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.